ಇಂದ್ರಾಳಿ ಮೇಲ್ಸೇತುವೆ ಬಗ್ಗೆ 2020ರಲ್ಲಿ ಕೆಲಸ ಸ್ಥಗಿತ ಆಗಿದೆ, ಇಲ್ಲಿವರೆಗೆ ಪ್ರಾರಂಭ ಮಾಡಿಲ್ಲ ಅಂತೇಳಿ ಸಾರ್ವಜನಿಕರ ದೂರುಗಳ ಹಿನ್ನೆಲೆಯಲ್ಲಿ ಮತ್ತು ಇಂದ್ರಾಳಿ ಪ್ರದೇಶದಲ್ಲಿ ಅಪಘಾತಗಳಾಗ್ತಿರುವಂಥ ಹಿನ್ನೆಲೆಯಲ್ಲಿ ನಾನು ಮತ್ತು ಮಾನ್ಯ ಶಾಸಕರಾದ ಯಶಪಾಲ್ ಸವಣರು ಇವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೆವು. ರಾಷ್ಟ್ರೀಯ ಹೆದ್ದಾರಿಯ ಮತ್ತು ಮೆಸ್ಕಾಂನ ಎಲ್ಲ ಅಧಿಕಾರಿಗಳು ಇವರೆಲ್ಲರೂ ಕೂಡ ಇವತ್ತು ಬಂದಿದ್ದರು. ಇವತ್ತಿಂದ ಪ್ರಾರಂಭವಾಗಿ ಮೆಸ್ಕಾಂ ಅವರು 2ನೇ ತಾರೀಕಿನೊಳಗೆ ತಮ್ಮ ಕಂಬಗಳನ್ನೆಲ್ಲ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ 3ನೇ ತಾರೀಕು ಆಗ್ಬೋದು ಅಂತ ನಾವು ಅಂದ್ಕೊಂಡ್ರೆ ಜೂನ್ ಪ್ರಥಮ ದಿವಸದಿಂದ 2 ತಿಂಗಳೊಳಗೆ ಕಾಮಗಾರಿ ಮುಗಿಸಬೇಕು ಅಂತ ಹೇಳಿದೆವು. ವಿಪರೀತ ಮಳೆ ಬಂದರೆ ಮತ್ತು 15 ದಿವಸ ಜಾಸ್ತಿ ತಗೊಳ್ಳುವಂಥ ಅನಿವಾರ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ 15ರೊಳಗೆ ಈ 2.5 ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣ ಮುಗಿಸಿ ಇದನ್ನು ಮುಕ್ತ ಮಾಡಬೇಕು ಸಾರ್ವಜನಿಕರಿಗೆ ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೆ. ಎಲ್ಲ ವಿಚಾರಗಳನ್ನು ಕೂಡ ಸುದೀರ್ಘವಾದ ಚರ್ಚೆ ಮಾಡಿದ ನಂತರ ಇಲಾಖೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ಅದು ಮುಂದೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ನಾನು ಮತ್ತು ಸ್ಥಳೀಯ MLA ಯಶಪಾಲ್ ಸವಣರು ಇದನ್ನೆಲ್ಲ ಇವತ್ತು ಸಮೀಕ್ಷೆ ಮಾಡಿದಾಗ ಎಲ್ಲ ವಿಚಾರಗಳು ಬಂತು.